ಅಂದ್ರೆ ದುಡ್ಡನ್ನ ನಿಮಗೆ ಉದಾಹರಣೆಯಲ್ಲಿ ಹೇಳ್ತಾ ಇದ್ದೀನಿ. ಈ ರೀತಿ ಸಮಸ್ಯೆಗಳಲ್ಲಿ ಗಾತ್ರ ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರುವಂತ ಸಮಸ್ಯೆಗಳು, ಈ ರೀತಿ ಚಟಗಳು, ಈ ರೀತಿ ನಿರ್ಧಾರಗಳು, ಈ ರೀತಿ ಕೆಲಸಗಳಿರ್ತವೆ. ಆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಒಂದು ಗುಡಿಸಲು ಕಟ್ಟಕ್ಕೆ ಒಂದ್ ದಿವಸದಲ್ಲಿ ಮುಗಿಸ್ಬಿಡ್ಬೋದು. ಬೆಳಿಗ್ಗೆ ಕಟ್ಟಿ ಸಾಯಂಕಾಲದೊಳಗಡೆ ಮುಗಿಸ್ಬಿಡ್ಬೋದು. ಅದೇ ನೀವು ಒಂದು ಮನೆ ಕಟ್ಟಬೇಕಂದ್ರೆ 1 ವರ್ಷ ಬೇಕು. ಈಗ ಅದೇ ನೀವೇನೋ ದೊಡ್ಡ ಬಂಗ್ಲೆ ಕಟ್ತಾ ಇದ್ದೀರಾ, ಒಂದು ಅರಮನೆ ಕಟ್ತಾ ಇದ್ದೀರಾ, 1 ವರ್ಷ ಸಾಕಾಗಲ್ಲ, 10 ವರ್ಷ ಬೇಕು. ಇದು ಯಾವ್ದು, ಅದು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್, ನರೇಂದ್ರ ಮೋದಿ ಗುಜರಾತ್ ಅಲ್ಲಿ ದೊಡ್ಡ ಸ್ಟ್ಯಾಚು, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ದೊಡ್ಡ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಅದು 1 ದಿವಸದಲ್ಲಿ ಮುಗಿದೋಯ್ತಾ? ಅದು ವರ್ಷಾನ್ಗಟ್ಲೆ ತಗೊಂಡಿದೆ. 2,500-2,800 ಕೋಟಿ ಏನೋ ಅದು ಖರ್ಚು ಮಾಡಿ ಕಟ್ಟಿರೋದು. ಅದು 1 ದಿವಸದಲ್ಲಿ ಮುಗ್ದೋಗ್ಬಿಡ್ತದ. ಕೆಲಸಗಳನ್ನ ನೋಡಿ, ಯಾವುದು ಸಣ್ಣ ಕೆಲಸ, ಯಾವುದು ಮಧ್ಯಮ ಗಾತ್ರದ್ದು, ಯಾವ್ದು ದೊಡ್ಡದು, ಯಾವುದು ಬೃಹದಾಕಾರವಾಗಿರುವಂತದ್ದು. ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನ ನೋಡಿ, ಸಣ್ಣದ, ಮಧ್ಯಮ ಗಾತ್ರದ, ದೊಡ್ಡದ, ಬೃಹದಾಕಾರವಾಗಿರೋ ಚಟಗಳನ್ನ ನೋಡಿ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ನೀವೇ ರಿಸಲ್ಟ್ ಕೊಟ್ಬಿಡಿ ಅದಕ್ಕೆ, ಹಂತಗಳನ್ನ, ನಾನು ಯಾವ ಹಂತದಲ್ಲಿ ಇದ್ದೀನಿ ಅಂತ. ಅದು ತಿಳ್ಕೊಂಡು ಅದ್ರ ಅನುಗುಣವಾಗಿ ನಾವು ಪರಿಹಾರಗಳನ್ನ ಮಾಡ್ಕೊಂಡು ಹೋಗ್ಬೇಕೆ ಹೊರತು, ಏನೋ ಬಂದ್ರು ಓಂ ಚೂಮ್ ಬ್ರೀಮ್ ಅನ್ಬಿಡ್ತಾರೆ. ಕೆಲವರೆಲ್ಲ ಬರೆದಿರ್ತಾರೆ, ಅದನ್ನ ನೋಡಿದ್ರೆ ಹೊಟ್ಟೆ ಉರಿತದೆ. 24 ಗಂಟೆಗಳಲ್ಲಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ. ಅದೇನೋ ಪಂಡಿತರು ಅಗೋರಿ ವಿದ್ಯೆಗಳನ್ನು ಕಲ್ತ್ಬಿಟ್ಟಿದ್ದೀರಿ, ಹಂಗೇನಾದ್ರೂ ಇದ್ರಿ. ಎಷ್ಟು ಸಮಾಜದಲ್ಲಿ ಎಷ್ಟೊಂದು ಕುಂದುಕೊರತೆಗಳಿದಾವೆ. ಏನು ಒಂದ ಎರಡ ಯಪ್ಪ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕುಂದುಕೊರತೆಗಳಿದಾವೆ. ಹಂಗಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು 24 ಗಂಟೆಲಿ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಅದನ್ನು ಓದಿ ಇಂಪ್ರೆಸ್ ಆಗ್ಬಿಡ್ತಾರೆ. ನಿಜವಾಗ್ಲೂ ಆಗುತ್ತಾ 24 ಗಂಟೆಯಲ್ಲಿ? ದೊಡ್ಡ ಎಂಥದ್ದೇ ಸಮಸ್ಯೆಗಳಿದ್ರು ಕೂಡ ಕೇವಲ 24 ಗಂಟೆಗಳೊಳಗಡೆ ಪರಿಹಾರ ಸಿಗುತ್ತೆ. ನಿಜವಾಗ್ಲೂ ಸಿಗುತ್ತಾ? ಆಗುತ್ತಾ ಹಂಗ ಮಾಡೋದಕ್ಕೆ? ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ರೆ ಕೆಲವರು ಅದನ್ನ ನೋಡ್ಬಿಟ್ಟು ಅಯ್ಯೋ 24 ಗಂಟೆ ಒಳಗಡೆ ಮಾಡ್ಕೊಟ್ಬಿಡ್ತಾನೆ. ಅಂದ್ರೆ ಮನಸ್ಸು ನೋಡಿ ಹೆಂಗಿದೆ. ಅಂದ್ರೆ ನೀನ್ 100 ಗ್ರಾಮ್ ಚಿನ್ನ ಕೊಡು, ನಾನು 1 kg ಚಿನ್ನ ಕೊಟ್ಬಿಡ್ತೀನಿ. ಹೌದಾ? ತಗೊಳ್ಳಿ ತಗೊಳ್ಳಿ ಗುರುಜಿ, 100 ಗ್ರಾಮ್ ಚಿನ್ನ. ಓಂ ಚೂಮ್ ಬ್ರೀಮ್ ಅಂತ ಅಂದ್ಬಿಟ್ಟು ಮಾಯ ಆಗ್ಬಿಡ್ತಾನೆ.